ಡಿ.ಕೆ ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಗೊಂದಲದಲ್ಲಿದ್ರು ಎಲ್ಲರೂ ಕೂಡ. ಆದ್ರೆ ಇನ್ನೇನು 2ನೇ ಲೀಸ್ಟ್ ಬಂತು, ಎಲ್ಲರೂ ಕೂಡ ಸಚಿವಾಕಾಂಕ್ಷಿಗಳು ಲಾಬಿಯನ್ನ ನಡೆಸಿದ್ರು, ಇನ್ನೇನು ನನ್ನ ಹೆಸರು ಇರುತ್ತೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಅನ್ಕೊಂಡಿದ್ರು. ಆದ್ರೆ ಅವ್ರ ಆಸೆಗೆ ನಿರಾಸೆ ಬಂದೊದ್ದಿದೆ. ಯಾಕಾಗಿ ಹೀಗಾಯ್ತು? ಎಲ್ಲೋ ಒಂದ್ ಕಡೆ ಅವರು ಕೂಡ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಏನ್ ಕಾರಣ ಆಯ್ತು? ಯಾಕಂತಂದ್ರೆ ಇವರ ವರ್ಚಸ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಪಕ್ಷಕ್ಕೆ. ವೈಯಕ್ತಿಕವಾಗಿ ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಯಾಕೆ ಹೈಕಮಾಂಡ್ ಇವ್ರಿಗೆ ಮಣೆ ಹಾಕ್ಲಿಲ್ಲ? ಅವರನ್ನ ಕೇಳ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ ಅನ್ನೋದು ಬಹಳ ತಪ್ಪಾಗತ್ತೆ. ಯಾಕಂತ ಅಂದ್ರೆ ಬೇಸರಲ್ಲಿದ್ದೇನೆ, ನೋವಲ್ಲಿದ್ದೇನೆ, ದುಃಖದಲ್ಲಿದ್ದೇನೆ. ಅದರಲ್ಲೂ ನಮ್ಮ ಕಾರ್ಯಕರ್ತರು, ಕ್ಷೇತ್ರದ ಜನ ಹತ್ಕೊಂಡೆಲ್ಲ ಹೋಗಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕೆ ಕೊಟ್ಟಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಿದೆ. 3 ಬಾರಿ ಶಾಸಕನಾಗಿ ಬಂಗಾರಪ್ಪನವರ ಗರಡಿಯಲ್ಲಿ ನಾನು ಬೆಳೆದರೂ ಸಹ ನೀವು ಮತ್ತೆ ಹಳಬರಿಗೆ ಕೊಡೋದು ಅಂತ ಹೇಳಿದರೆ ನಿಜವಾಗಲೂ ಭಾಳ ನೋವಾಗುತ್ತೆ. ಯಾಕಂದರೆ ಹಿಂದೆ ಹೇಳಿದರು ಹೊಸಬರಿಗೆ ಆದ್ಯತೆ ಕೊಡ್ತೀವಿ, ಹಳಬರಿಗೆ ಸಾಕಾಗಿದೆ, 3 ವರ್ಷ ಮಾಡಿದ್ದಾರೆ ಪಕ್ಷಕ್ಕಾಗಿ ದುಡಿಲಿ ಅಂತ ಹೇಳಿ. ಅದೆಲ್ಲ ಬಿಟ್ಟು ಮತ್ತೆ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಎಲ್ರಿಗೂ ನೋವಾಗಂತ ಒಂದು ಸಂಗತಿ. ಹಾಗಾಗಿ ಭಾಳ ಬೇಸರ ಆಗಿದ್ದೀನಿ. ಸರ್, ಬಹಳ ಮುಖ್ಯವಾಗಿ 2023ರ ಒಂದು ಚುನಾವಣೆ ಆದಂಥ ಸಂದರ್ಭದಲ್ಲಿ ನೀವು ಬಿಜೆಪಿನಲ್ಲಿ ಇದ್ರಿ. ಆವಾಗ ಕಾಂಗ್ರೆಸ್ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಆಸೆಯನ್ನ ಒಡ್ಡುತ್ತೆ. ಅಂದರೆ ಡಿ.ಕೆ ಶಿವಕುಮಾರ್ ಸ್ವತಃ ನಮ್ಮ ಪಕ್ಷಕ್ಕೆ ಬನ್ನಿ, ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಡಿ.ಕೆ ಶಿವಕುಮಾರ್ ಅವರ ಮಾತಿಗೆ ನಿಲುವನ್ನ ತೆಗೆದುಕೊಂಡಿಲ್ಲ ಅಂತ ಅನಿಸ್ತಾ ಇಲ್ವಾ ಸರ್? ಆ ಥರ ಏನಿಲ್ಲ. ಅವ್ರ ಪಾಪ ಹೇಳಿದ್ದಾರೆ, ನನ್ನ ಪರವಾಗಿ ಹೇಳಿದರು. ಬೇರೆ ಬೇರೆ ಗೊಂದಲ ಆಗಿ ಹೈಕಮಾಂಡಲ್ಲಿ ಅಥವಾ ಇತರ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಹಾಗಾಗಿ ಬೇಸರ ಆಗಿದೆ, ಅಷ್ಟು ಬಿಟ್ಟರೆ ಬೇರೇನೇ ಇಲ್ಲ. ಭಾಳ ಜನ, ಈಗ ನಾನು ಒಬ್ಬನೇ ಅಲ್ಲ, ತುಂಬ ಜನ, ಯಾಕೆ 140 ಜನ ಇದರಲ್ಲಿ ನೀವು ಹಳಬರಿಗೆ ಕೊಟ್ಟರೆ ನೀನು ಹೊಸಬರಿಗೆ ಯಾವ ರೀತಿ ನೀವು ಆದ್ಯತೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ಅದರಿಂದ ತಪ್ಪಾಗಿದೆ. ಇದು ನಿಜವಾಗಲೂ ಭಾಳ ನೋವಾಗಿದೆ. ನಾನು ಒಬ್ಬನಿಗೆ ಅಲ್ಲ, ಈಗ ಟಿ ವಿಯಲ್ಲೆಲ್ಲ ಬರ್ತದೆ, ಭಾಳಷ್ಟು ಜನ ನಮ್ಮ MLAಗಳಿಗೆ ಸೀನಿಯರ್ ಇದ್ದವರಿಗೆ ನೋವಾಗಿದೆ. ಸರ್, 2023ರಲ್ಲಿ ಕಾಂಗ್ರೆಸ್ ನಿಮಗೆ ಟಿಕೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪ ಅವರ ಒಂದು ಕುಟುಂಬದ ವಿರೋಧವನ್ನ ಕಟ್ಕೊಂಡು ಕಾಂಗ್ರೆಸ್ ನಿಮಗೆ ಟಿಕೆಟ್ ಅನ್ನ ಕೊಟ್ಟಿದ್ದಂಥದ್ದು. ಈ ಸಂದರ್ಭದಲ್ಲಿ ಯಾಕೆ ಬೇರೆಯವ್ರದ್ದು ವಿರೋಧವನ್ನ ತೆಗೆದುಕೊಳ್ಳೋದ್ರಲ್ಲಿ ಯಾಕೋ ಒಂದ್ ಕಡೆ ಎಡಬೋತು? ನಿಮಗೆ ಕೊಡ್ಬೋದಿತ್ತು. ನಾನು ಹಿಂದೆ ಕಾಗೋಡು ಸಾಹೇಬರು ಎಲೆಕ್ಷನ್ ಇದ್ದಾಗ ಅವ್ರ ಪರವಾಗಿ ಕೆಲಸ ಮಾಡಿದ್ದಾನೆ. 5 ವರ್ಷ ನಾನು ಹಿಂದೆ ಕೆಲಸ ಮಾಡಿ ಬಂದಿದ್ದೀನಿ. ಆನಂತರ ನಂಗೆ ಟಿಕೆಟ್ ಕೊಟ್ಟಿದೆ. ಇದ್ದೇ ಇರುತ್ತೆ, ಟಿಕೆಟ್ ಆಕಾಂಕ್ಷಿಗಳಿಗಿರೋದು ಸಹಜ, ಅದು ಇದ್ದೇ ಇರುತ್ತೆ. ಆದರೆ ಇವತ್ತಾಗಿರೋದು ಅನ್ಯಾಯ ಅಲ್ವಾ? ಇವತ್ತು 3 ಸಾರಿ ನಾವು MLA ಆಗಿ ನೀವು ಮತ್ತೆ ಅವ್ರಿಗೆ ಮಣೆ ಹಾಕೋದಾದರೆ ನಾವು ಮತ್ತೆ ರಾಜಕಾರಣದಲ್ಲಿ ಸಾಮಾನ್ಯ ಒಬ್ಬ ವ್ಯಕ್ತಿ ಯಾರೂ ಬರೋಂಗಿಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಸರ್, ರಾಜೀನಾಮೆ ಕೊಡ್ತೀನಿ ಅಂತಿದ್ದೀರಾ, ಬಟ್ ಎಲ್ಲೋ ಒಂದ್ ಕಡೆ ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ, ನಿಮ್ಮ ಕ್ಷೇತ್ರದ ಜನರು ನಿಮ್ಗಾಗಿ ಕಾಯ್ಕೊಂಡು ಕೂತಿರ್ತಾರೆ. ಎಲ್ಲೋ ಒಂದ್ ಕಡೆ ಅವರಿಗೆ ಬೇಸರ ತರುವಂಥ ಕೆಲಸವನ್ನ ನೀವು ಮಾಡ್ತಿದ್ದೀರಾ ಅಂತ ಅನ್ಸಲ್ವಾ? ಅಲ್ಲ, ಬೇಜಾರಾಗಿದೆ. ಈಗ ನಾನು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ, ಪಕ್ಷದಲ್ಲಿ ಗೊಂದಲ ಮಾಡಿಲ್ಲ, ವಿರೋಧ ಪಕ್ಷಕ್ಕೆ ಏನು ಕೊಡಬೇಕು ಉತ್ತರ ಕೊಟ್ಟಿದ್ದೀವಿ. ನಾವು ಸಮರ್ಥವಾಗಿ ನಡೆಕೊಂಡು ಬಂದಿದ್ದೀವಿ. ಯಾಕೆ ಈ ಥರ ಆಯಿತು, ಯಾಕೆ ಮೋಸ ಆಯಿತು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಿಜವಾಗ್ಲೂ ಅನ್ಯಾಯ ಆಗಿದೆ, ಬೇಸರ ಆಗಿದೆ. ಅದಕ್ಕೆ ನಾಳೆ ರಾಜೀನಾಮೆ ಕೊಡಲಿಕ್ಕೆ ನಾನು ತಯಾರಿದ್ದೀನಿ. ಸರ್, ಇವಾಗ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು. ಎಲೆಕ್ಷನ್ ಆದಾಗ, ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಜಮೀರ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ನಿಮಗೆ ಟಿಕೆಟ್ ಕೊಟ್ಟಿಲ್ಲ. ಎಲ್ಲೋ ಒಂದ್ ಕಡೆ ಅನ್ಯಾಯ ಮಾಡ್ತು ಹೈಕಮಾಂಡ್ ಅಂತ ಅನಿಸ್ತಿಲ್ಲ? ಅದೇ ಹೇಳಿದ್ನಲ್ಲ, ಪ್ರಬಲವಾಗಿದ್ದಂಥವರಿಗೆ, ಹಣಕಾಸು ಇದ್ದಂಥವರಿಗೆ, ಇದ್ದಂಥವರಿಗೆ ಆದ್ಯತೆ ಇದೆ. ಯಾರ್ಯಾರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಮತ್ತು ಪ್ರಬಲವಾಗಿ ಇರುವಂಥ ಯಾರಿದ್ದಾರೆ ಅವರಿಗೆಲ್ಲ ಮಣೆ ಹಾಕಿದ್ದಾರೆ. ಅದರಿಂದ ಅವರಿಗೆ ನಡೀತದೆ. ನಮ್ಮಂಥ ಸಾಮಾನ್ಯ ಕುಟುಂಬ ಬಂದಂಥವರಿಗೆ, ಸಾಮಾನ್ಯ ಜನರಿಗೆ ಯಾವುದೇ ಆದ್ಯತೆ ಸಿಗೋದಿಲ್ಲ. ಸರ್, ಇವಾಗ ಸಚಿವ ಸ್ಥಾನ ಬೇಕು ಅಂತಿರೋದು ನಿಮ್ಮ ವೈಯಕ್ತಿಕ ಅಧಿಕಾರಕ್ಕೋ ಅಥವಾ ಪಕ್ಷದಲ್ಲಿ ಅಥವಾ ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೋ? ನೋಡಿ, ಒಂದು ವ್ಯಕ್ತಿ ಗೆದ್ದಾಗ ಸಹಜವಾಗಿ ಮುಂದಿನ ಅಧಿಕಾರಗೋಸ್ಕರ, ಜಿಲ್ಲೆಯ ಅಭಿವೃದ್ಧಿಗೋಸ್ಕರ, ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಖಂಡಿತ ಕೇಳ್ತಾರೆ. ಅದಕ್ಕೋಸ್ಕರ ತಾನೇ ಇವೆಲ್ಲ. ಒಬ್ಬ ವ್ಯಕ್ತಿ ಮತ್ತೆ ಮುಂದೆ ರಾಜಕೀಯ ಮಾಡಬೇಕಾದ್ರೆ, ಆ ವ್ಯಕ್ತಿ ಬೆಳಿಬೇಕಾದ್ರೆ ಇವೆಲ್ಲ ಸಾಧ್ಯ ಇದ್ದೇ ಇರುತ್ತೆ. ಹಾಗಾಗಿ ಅಧಿಕಾರಕ್ಕಾಗಿ ಕೇಳ್ತೀವಿ, ಅದು ಕೊಟ್ಟಿಲ್ಲ ಅಂತ ನೋವಾಗುತ್ತೆ ಅಷ್ಟೇ. ಸರ್, ಇವಾಗ ಹೈಕಮಾಂಡ್ ಇಫ್ ಇನ್ ಕೇಸ್ ಇದರಲ್ಲಿ ಇಂಟರ್ಫಿಯರ್ ಆಯಿತು, ನಿಮಗೆ ರಾಜೀನಾಮೆ ಕೊಡಬೇಡಿ ಅಂತೇಳಿ ನಿಮ್ಮ ಮೇಲೆ ಒತ್ತಡ ತಂತು ಅಂದಂಥ ಸಂದರ್ಭದಲ್ಲಿ ನಿಮ್ಮ ನಿಲುವೇನು? ವಾಟ್ ನೆಕ್ಸ್ಟ್? ಇಲ್ಲ, ನನಗೇನು ಆ ಥರ ಏನು ಗೊತ್ತಿಲ್ಲ. ನಾಳೆ ರಾಜೀನಾಮೆ ಕೊಡ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀನಿ. ಆ ಥರ ಯಾವ ನಿರ್ಧಾರಗಳು ಇಲ್ಲ, ನಮ್ಮ ಹತ್ರ ಇಲ್ಲ. ಖಂಡಿತ ನಿಗಮಕ್ಕೆ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿತ್ತು. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.